ಇದುವರೆಗೂ ನಾವು ಸುಮಾರು ಆರ್ಟಿಕಲ್ ಒಳಗಡೆ ಡೆಫಿನೆಟ್ ಆರ್ಟಿಕಲ್ ಅನ್ನ ಮತ್ತು ಇಂಡೆಫಿನೆಟ್ ಆರ್ಟಿಕಲ್ಗಳನ್ನ ಎಲ್ಲೆಲ್ಲಿ ಬಳಸಬೇಕು ಅಂತಕ್ಕಂಥ ಅಲ್ಲಿ ಡೆಫಿನೆಟ್ ಆರ್ಟಿಕಲ್ 8 ನಿಯಮಗಳನ್ನ ನೋಡಿದ್ವಿ, ಇಂಡೆಫಿನೆಟ್ ಆರ್ಟಿಕಲ್ಗಳದ 5 ನಿಯಮಗಳನ್ನ ನೋಡಿದ್ವಿ. ಆದ್ರೆ ಇಂಡೆಫಿನೆಟ್ ಆರ್ಟಿಕಲ್ಗಳಲ್ಲಿ ಏನಾಗೈತಪ್ಪ ಅಂದ್ರೆ ಸಮಸ್ಯೆ, ಡೆಫಿನೆಟ್ ಆರ್ಟಿಕಲ್ ಒಳಗೆ ಒಂದ ಐತಿ. ಡೆಫಿನೆಟ್ ಆರ್ಟಿಕಲ್ ಯಾವುದು? ದ. ಹೌದಾ? ಇದನ್ನ ಎಲ್ಲಿ ಬಳಸಬೇಕು ಅಂದಾಗ ಆ 8 ನಿಯಮಗಳು ನಿಮಗೆ ಅಪ್ಲೈ ಆಕಾವ. ಆದ್ರೆ ಇಂಡೆಫಿನೆಟ್ ಅಂತ ಬಂದಾಗ ಎ ಅಂತಕ್ಕಂಥದ್ದು ಒಂದದ, ಇನ್ನೊಂದು ಆ್ಯನ್ ಅಂತಕ್ಕಂಥದ್ದು ಅದ. ಹಾಗಾದ್ರೆ ಎಲ್ಲಿ ಬಳಸಬೇಕು, ಆ್ಯನ್ ಎಲ್ಲಿ ಬಳಸಬೇಕು? ಹೌದಿಲ್ಲ? ಎಲ್ಲಿ ಬಳಸಬೇಕು, ಆ್ಯನ್ ಎಲ್ಲಿ ಬಳಸಬೇಕು? ಆ 5 ನಿಯಮಗಳಂತೂ ಅಪ್ಲೈ ಆಕ್ಕವ. ಆದ್ರೆ ಅದ್ರೊಳಗೆ ಎಲ್ಲಿ ಬಳಸಬೇಕು, ಆ್ಯನ್ ಎಲ್ಲಿ ಬಳಸಬೇಕು ಅಂತ ಬಂದಾಗ ಇದು ಯಾವಾಗ್ಲೂ ಎಲ್ಲಿ ಬಳಸಬೇಕಪ್ಪ ಅಂತಂದ್ರೆ ಓವೆಲ್ ಸೌಂಡ್ ಅನ್ನ ಹೊರತುಪಡಿಸಿ, ಓವೆಲ್ ಸೌಂಡ್ ಹೊರತುಪಡಿಸಿ ಅಂದ್ರ ಕಾನ್ಸೋನೆಂಟ್ ಸೌಂಡ್ ಇದ್ದಲ್ರಿ. ಓವೆಲ್ ಸೌಂಡ್ ಇದ್ದಲ್ಲಿ ಇದನ್ನು ಬರೆಯಂಗಿಲ್ಲ. ಏನಿರ್ಬೇಕಲ್ಲಿ? ಕಾನ್ಸೋನೆಂಟ್ ಸೌಂಡ್ ಇರಬೇಕು. ಉದಾಹರಣೆಗೆ ಬಾಯ್. ಇಲ್ಲಿ ನೋಡ್ರಿ, ಮೊದಲನೇ ಪದ ಬ ದಿಂದ ಪ್ರಾರಂಭಗೊಳ್ತದ. ಬ ಇದು ಕಾನ್ಸೋನೆಂಟ್ ಸೌಂಡ್. ಎರಡನೇದು ಕ್ಯಾಟ್, ಎ ಕ್ಯಾಟ್. ಮೂರನೇದು ಡಾಗ್, ಎ ಡಾಗ್. ನಾಲ್ಕನೇದು ಯೂನಿಯನ್. ಇಲ್ಲಿ ಸ್ವಲ್ಪ ನಿಮ್ ತಲೆ ಬರತ್ತಿರ್ಬೇಕು. ಯಾಕಪ್ಪ ಅಂತಂದ್ರ ಸರ ನಮ್ಮ ಶಾಲೆ ಒಳಗೆ ಏನ್ ಹೇಳ್ಯಾರಪ್ಪ ಅಂತಾರ, ಒಟ್ಟಾರೆಯಾಗಿ ಓವೆಲ್ ಎಷ್ಟದಾವ? 5 ಅದಾವ. ಯಾವ್ಯಾವ? ಎ, ಇ, ಐ, ಓ, ಯು. ನೀವೇನ್ ಹೇಳಕತ್ತೀರಿ ಇಲ್ಲಿ? ಕಾನ್ಸೋನೆಂಟ್ ಸೌಂಡ್ ಬಂದಾಗ ಮಾತ್ರ ಎ ಬಳಸಬೇಕು ಅಂತ ಹೇಳಕತ್ತೀರಿ. ಬಟ್ ಇಲ್ಲಿ ಫಸ್ಟ್ ಏನದ ನಮ್ದು? ಏನೈತ್ರಿ? ಓವೆಲ್ ಐತಿ. ಇದನ್ನ ತರ್ಕದಾಗ ಇಟ್ಕೊಡ್ರಿ ಸ್ವಲ್ಪ. ಯಾಕಂದ್ರೆ ಇದನ್ನು ಒಂದು ಹೇಳಿ ಆಮ್ಯಾಗ ಅಲ್ಲಿ ಬರ್ತಾನೆ ನಿಮ್ಮ ಮತ್ತೆ. ಯಾಕ ಇದೇನಪ್ಪ ಅಂದ್ರೆ ಇದು ಕಾನ್ಸೋನೆಂಟ್ ಸೌಂಡ್ ಅಂದ್ರೆ ಇದು ಕಂಪಲ್ಸರಿ ಏನ್ ಯಾವಾಗ ಬರ್ಬೇಕ್ರಿ? ಓವೆಲ್ ಸೌಂಡ್ ಇದ್ದಾಗ ಬರ್ಬೇಕು. ಓಕೆ, ಓವೆಲ್ ಸೌಂಡ್ಗೆ ಎಕ್ಸಾಂಪಲ್ ಕೊಡೋಣ್ರಿ. ಒಂದೇದು ಅಂಬ್ರೆಲಾ, ಆ್ಯನ್ ಅಂಬ್ರೆಲಾ. ಎ ಅಂಬ್ರೆಲಾ ಅನ್ನಕ್ ಬರಂಗಿಲ್ಲ. ಯೂನಿಯನ್ ಕೆ ಹಚ್ಚಬೇಕು. ಅಂಬ್ರೆಲಾ ಕ್ಯಾನಕ ಯೂನಿಯನ್ ಕೆ ಯಾಕ? ಹೌದಿಲ್ಲ? ಇಲ್ಲಿ ನೋಡ್ರಿ, ತಲೆಯೊಳಗೆ ತಗೊಳ್ರಿ. ಯೂನಿಯನ್ ಬರೀರಿ ಕನ್ನಡದವ್ರು ನೋಡು. ಓಕೆ, ಹಂಗ ಅಂಬ್ರೆಲಾ ಬರೀರಿ. ಇವು ಎರಡನ್ನು ನಾ ಬರದ ಎಕ್ಸಾಂಪಲ್ ಕೊಟ್ಟಿನಿ ಅಷ್ಟ. ಎಲ್ಲಾನು ಹಿಂಗ ಬರ್ತಾವಂತಲ್ಲ. ಒಂದ್ ತಲೆಯಾಗಿರ್ಲಿ. ಇಲ್ಲಿ ಅಕ್ಷರವನ್ನ ಲಕ್ಷ್ಯಕ್ಕೆ ಇಟ್ಕೊಂಡು ನಾವು ಯಾವಾಗೂ ಎ ಮತ್ತು ಆ್ಯನ್ ಹಚ್ಚಬಾರ್ದ್ರಿ. ತಲೆಯಾಗಿರ್ಲಿ ನಿಮ್ಗ. ಕಾನ್ಸೋನೆಂಟ್ ಲೆಟರ್ ಕಾಣೈತೆ, ಆದ್ರೆ ಹಿಂದೆ ಎ ಹಚ್ಚಬೇಕು ಅಂತಕ್ಕಂಥ ಉದ್ದೇಶ ಇರಬಾರ್ದು. ಯಾವಾಗ್ಲೂ ಏನ್ ನೋಡ್ಬೇಕು ನಾವು? ಉಚ್ಚಾರವನ್ನ ನೋಡಬೇಕು, ಅದರ ಧ್ವನಿಯನ್ನ ನೋಡಬೇಕು. ಅದರ ಧ್ವನಿಯನ್ನ ನೋಡಿ ಎ ಮತ್ತು ಆ್ಯನ್ ಅನ್ನ ನಿರ್ಧರಿಸಬೇಕು. ಇಲ್ಲಿ ಅಂಬ್ರೆಲಾ ಅಂದಾಗ ಅ ಅಂತಕ್ಕಂಥ ಧ್ವನಿ ಉಚ್ಚಾರ ಆಗ್ತದ. ಉಚ್ಚಾರ ಆಗೋದ್ರಿಂದ ಇದು ಸ್ವರಾಕ್ಷರದ ಧ್ವನಿಯ ಉಚ್ಚಾರದ. ಅದಕ್ಕೆ ನಾವು ಆ್ಯನ್ ಅನ್ನ ಬಳಸ್ತೀವಿ. ಇದಕ್ಕೆ ನಮಗ ಸಪೋರ್ಟಿವ್ ಆಗಿ ನಿಲ್ಲೋದು ಯಾವ್ದಪ್ಪ ಅಂತಂದ್ರೆ ಇಂಗ್ಲಿಷ್ನ ಫೊನೆಟಿಕ್ಸ್. ಟೋಟಲಿ ಓವೆಲ್ ಸೌಂಡ್ಸ್ ಎಷ್ಟು ಅದಾವ್ರಿ ಅದು ಗೊತ್ತಿರ್ಬೇಕು. ಓವೆಲ್ ಸೌಂಡ್ಸ್ ಎಷ್ಟು ಅದಾವ? 20 ಸೌಂಡ್ ಅದಾವ್ರಿ. ಆ 20 ಸೌಂಡ್ಗಳ ಬಗ್ಗೆ ಮತ್ತೊಂದು ಸೆಪರೇಟ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಅವಾಗ 20 ಸೌಂಡ್ಗಳನ್ನ ನೀವು ಒಂದೊಂದಾಗಿ ಹಂತ ಹಂತವಾಗಿ ಅಧ್ಯಯನ ಮಾಡ್ಲಿಕ್ಕೆ ಅನುಕೂಲ ಆಗ್ತದ. ಇಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರ್ಬೇಕಾದ್ ಏನಪ್ಪಾ ಅಂತಂದ್ರೆ ಲೆಟರ್ ನೋಡಂಗಿಲ್ಲ. ಏನ್ ನೋಡ್ಬೇಕು? ಸೌಂಡ್ ನೋಡ್ಬೇಕು. ಸೌಂಡ್ ನೋಡಿ ಏನ್ ಮಾಡ್ಬೇಕು? ಓವೆಲ್ ಸೌಂಡ್ ಬಂದಲ್ಲಿ ಆ್ಯನ್ ಹಚ್ಚಬೇಕು. ಕಾನ್ಸೋನೆಂಟ್ ಸೌಂಡ್ ಬಂದಲ್ಲಿ ಎ ಹಾಕಬೇಕು. ಎ ಕ್ಯಾಟ್, ಎ ಡಾಗ್, ಎ ಯೂನಿಯನ್. ನೋಡ್ರಿ ಇಲ್ಲಿ ಮತ್ತೊಂದು ಚೀಸ್ ನೋಡ್ರಿ. ಇಲ್ಲಿ ಆನ್ ಅವರ್ ಫಸ್ಟ್ ಲೆಟರ್ ಏನದ? ಎಚ್ ಅದ. ಆದ್ರೆ ಹೇಳುವಾಗ ನಾವು ಹವರ್ ಅನ್ನಂಗಿಲ್ಲ, ಅವರ್ ಅಂತೀವಿ. ಎಚ್ ಅದ. ನಾವು ಓದುವಾಗ ಅವರ್ ಅಂತ ಓದ್ತೀವಿ. ಅದಕ್ಕೆ ಇದು ಕೂಡ ಓವೆಲ್ ಸೌಂಡ್ ಆಗಿರೋದ್ರಿಂದ ಇದ್ರ ಹಿಂದ್ಗಡೆ ಆ್ಯನ್ ಹಚ್ಬೇಕಾಗ್ತದ. ಹಂಗಾದ್ರ ಒಂದು ತಲೆಗೆ ಇಟ್ಕೊಳ್ರಿ. ಇವತ್ತು ನೀವು ನಿಮ್ಗೊಂದು ಏನಪ್ಪಾ ಅಂತಾರ ಮುಂದಿನ ವಿಡಿಯೋದವರೆಗೆ ಒಂದು ಹೋಮ್ವರ್ಕ್ ನಿಮಗ. ಎಮ್ ಎಲ್ ಎ ಇದಕ್ಕೆ ಹಚ್ಬೇಕು, ಆ್ಯನ್ ಹಚ್ಬೇಕು.
ಎಮ್ ಎಲ್ ಎ ಹಚ್ಬೇಕು ಆ್ಯನ್ ಹಚ್ಬೇಕು. ಇದನ್ನ ಅಷ್ಟು ಸ್ವಲ್ಪ ತಲೆ ನಮಗೂ ಒಂದು ಸ್ವಲ್ಪ ತಲೆ ಕೆಲಸ ಕೊಡ್ನು ಅಂತ ಹೇಳಿ ಒಂದು ಪದವನ್ನ ಕೊಟ್ಟಿನಿ. ಎಮ್ ಎಲ್ ಎಗೆ ಎ ಹಚ್ಬೇಕು ಅಥವಾ ಆ್ಯನ್ ಹಚ್ಬೇಕು ಅನ್ನೋದನ್ನ ಏನು ಮಾಡ್ರಪ್ಪ ಅಂತಾರೆ ನಮ್ಮ ಈ ವಿಡಿಯೋ ಕೆಳಗಡೆ ಕಮೆಂಟ್ ಹಾಕ್ರಿ. ಅದನ್ನು ಮುಂದಿನ ವಿಡಿಯೋದೊಳಗೆ ಎ ಹಚ್ಬೇಕು ಅಥವಾ ಆ್ಯನ್ ಹಚ್ಬೇಕು, ಎ ಹಚ್ಬೇಕಾರೆ ಎ ಯಾಕೆ ಹಚ್ಬೇಕು, ಆ್ಯನ್ ಹಚ್ಬೇಕಾರೆ ಆ್ಯನ್ ಯಾಕೆ ಹಚ್ಬೇಕು ಅನ್ನೋದನ್ನು ನಾನು ಏನು ಮಾಡ್ತೀನಿ ಬಿಡಿಸಿ ಹೇಳ್ತೀನಿ. ಇಲ್ಲಿವರೆಗೆ ಏನಾಗ್ಯದಪ್ಪ ಅಂತಾರೆ ನಮ್ಮದು ಆರ್ಟಿಕಲ್ ಎಲ್ಲ ಮುಗ್ದದ. ಇನ್ನು ಆರ್ಟಿಕಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನಾವಳಿಗಳನ್ನು ನಾವು ಮುಂದಿನ ವಿಡಿಯೋದೊಳಗೆ ಬಿಡಿಸ್ತೀವಿ. ತಾವೆಲ್ಲರೂ ಕೂಡ ಆ ಪ್ರಶ್ನಾವಳಿಗಳನ್ನ ಬಿಡಿಸುವಾಗ ತಾವು ಕೂಡ ಇಲ್ಲಿವರೆಗೆ 13 ನಿಯಮಗಳನ್ನೆಲ್ಲ ನೋಡಿದ್ದೀರಿ, ಅರ್ತಿದ್ದೀರಿ. ಈ ಒಂದು ಇಂಪಾರ್ಟೆಂಟ್ ನೋಟನ್ನು ಕೂಡ ಅರ್ಥಕೊಂಡಿದ್ದೀರಿ. ಇವೆಲ್ಲವನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಮನದಟ್ಟು ಮಾಡಿಕೊಂಡು ನಮ್ಮ ಜೊತೆಗೆ ಕೈ ಜೋಡಿಸಿ ಕಲ್ತಿದ್ದಾದ್ರೆ ಈ ಒಂದು ಆರ್ಟಿಕಲ್ ಅಂತಕ್ಕಂಥದ್ದು ತಮ್ಗೊಡ್ರಿ ತಲೆಗೆ ಇಟ್ಕೊಳ್ರಿ. ಆರ್ಟಿಕಲ್ ಬರೇ 5ನಂತೆ 6ನಂತೆ ಅವರಿಗೆಲ್ಲ, ಹೈಸ್ಕೂಲ್ದವ್ರಿಗೆಲ್ಲ, ಪ್ರತಿಯೊಂದು ನೀವು ಕಾಂಪಿಟೇಟಿವ್ ಎಕ್ಸಾಮ್ ತೆಗೆದು ನೋಡ್ರಿ, ಕಂಪಲ್ಸರಿ 1ರಿಂದ 2 ಮಾರ್ಕ್ಸ್ ಬಿದ್ದಿರ್ತಾವ್ರಿ. 1 ಬಿದ್ದಿರ್ತೈತಿ, ಇಲ್ಲ 2 ಮಾರ್ಕ್ಸ್ ಬಿದ್ದಿರ್ತೈತಿ. ವಿಚಾರ ಮಾಡ್ರಿ, ಅಗದಿ ಚಿಲ್ಲರ್ ಎ ಆ್ಯಂಡ್ ದ 3 ಪದಗಳನ್ನ ಉಪಯೋಗ ಮಾಡ್ತಕ್ಕಂಥ ಅಷ್ಟು ನಿಯಮಗಳು ನಿಮಗೆ ಪರಿಚಯ ಇದ್ದು ಅಂದ್ರೆ ನಿಮಗೆ ಕಂಪಲ್ಸರಿ ಏನಪ್ಪ ಅಂದ್ರೆ 2 ಮಾರ್ಕ್ಸ್ ಆಲ್ರೆಡಿ ನೀವು ಎದಕ್ಕೆ ಹೋಗ್ಲಾರ್ದ ಪೇಪರ್ಗೆ ಅಟೆಂಡ್ ಆಗ್ಲಾರ್ದ 2 ಮಾರ್ಕ್ಸ್ ನಿಮ್ಮ ಕಿಶಾಗಿರ್ತಾವ. ಅದಕ್ಕೆ ದಯಮಾಡಿ ಇಲ್ಲಿವರೆಗೆ ಆರ್ಟಿಕಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟು ವಿಡಿಯೋಗಳನ್ನ ಬಿಟ್ಟೀನಿ ಅಷ್ಟು ವಿಡಿಯೋಗಳನ್ನ ಗಮನವಿಟ್ಟು ನೋಡ್ರಿ. ಆಗ ಅವುಗಳ ನೋಟ್ಗಳನ್ನು ಕೂಡ ನೋಟ್ ಡೌನ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಪದಗಳನ್ನ ಹೆಚ್ಚು ಪದಗಳನ್ನ ಸಂಗ್ರಹ ಮಾಡ್ಕೊಂಡು ಬಿಡಿಸಿಟ್ಕೊಳ್ರಿ. ಮತ್ತೆ ನಾನು ನಿಮ್ಮ ಹತ್ರ ಇನ್ನು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನಾವಳಿಗಳನ್ನ ತೆಗೆದುಕೊಂಡು ನಾಳೆ ಭೇಟಿ ಹಾಕೀನಿ. ಅಲ್ಲಿವರೆಗೆ ಎಲ್ರಿಗೂ ಗುಡ್ ಬೈ.